ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಲೈವಲ್ಲಿನೇ ಬೈಕ್ ಟ್ಯಾಕ್ಸಿ ಓಡಿಸೋರು ಸತ್ತೋಗ್ಬೇಕು, ಅದ್ರ ಜೊತೆಗೆ ಅದ್ರ ಹಿಂದೆ ಹೋಗೋ ಕಸ್ಟಮರು ಸತ್ತೋಗ್ಬಿಡ್ಲಿ, ಅದು ಏನಕ್ಕೆ? ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜಡೇಶ್ನಾಥ್ ರೈಡರ್. ಇವತ್ತು ವಿಡಿಯೋ ಮಾಡ್ತಿರೋದು ಏನಂತಂದರೆ, ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರೋದ್ರಿಂದ ಆಟೋ ಡ್ರೈವರ್ಸ್ಗೆ ಏನು ಅನ್ನಿಸ್ತಾ ಇದೆ, ಲೈಕ್ ಅವ್ರ ಅರ್ನಿಂಗ್ಸ್ ಹೆಂಗಿದೆ, ಈ ಥರ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ನಿಮ್ಮಲ್ಲಿ ಉಂಟು. ಸೊ ಅವುಗಳನ್ನ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪಾರ್ಟ್ 1 ಪಾರ್ಟ್ 2 ಥರ ಬಿಡ್ತೀವಿ. ಪಾರ್ಟ್ 2 ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ದೆನ್ ಇವಾಗ ನಾನು ಮತ್ತು ಶಂಕರ್ ಅವರು ಬಂದುಬಿಟ್ಟು ಬಾಲಕೃಷ್ಣ ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ನಾವು ಇವಾಗ ಇಂದಿರಾನಗರ ಹತ್ರ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಮುಂದೆ ನೋಡ್ತಾ ಇರಿ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಸ್ವಲ್ಪ ನಮಗೂ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ, ಯಾಕಂದರೆ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೋಗ್ಬಿಟ್ಟು ಒಂದು ಆಟೋ ಡ್ರೈವರ್ ಹತ್ರ ಇಂಟರ್ವ್ಯೂ ತೊಗೋಬೇಕು ಅಂತಂದರೆ ಅವ್ನು ಸ್ವಲ್ಪ ಗೊತ್ತಲ್ಲ ಹೆಂಗಿರುತ್ತೆ ಅಂತ. ಸೊ ಬನ್ನಿ ನೋಡೋಣ. ಆದರೆ ನಾವು ಅನ್ಕೊತಾ ಇರೋದೇನು ಅಂತಂದರೆ, ಇದು ಸಿಂಪಲ್ಲಾಗಿ ಲೈಕ್ ಕೂಲಾಗಿ ನಡಿಬೇಕು ಅಂತ ನಾವು ಅನ್ಕೊತಾ ಇದ್ವಿ ಈ ಒಂದು ಇಂಟರ್ವ್ಯೂ. ಸೊ ಬನ್ನಿ ನೋಡೋಣ ಏನಾಗುತ್ತೆ, ಎಷ್ಟೆಷ್ಟೆಲ್ಲ ಥ್ರಿಲ್ಲಿಂಗ್ಸ್ ಆಗುತ್ತೆ, ಮತ್ತು ದೆನ್ ನೆಕ್ಸ್ಟ್ ಏನಾದರೂ ನಡಿಬೋದಾ ಅಂತ ಒಂದು ಸ್ವಲ್ಪ ಟೆನ್ಷನ್ ಇದೆ. ಸೊ ಆದರೂ ಪರವಾಗಿಲ್ಲ, ನಾವು ನಿಮಗೋಸ್ಕರ ಹೋಗ್ತಾ ಇದ್ವಿ. ಬನ್ನಿ ಅಣ್ಣ. ಈಗ ಸೊ ಮೊದಲು ಈಗ ಭಾಗ 1 ಭಾಗ 2 ಅಂದರೆ ಭಾಗ 1 ಬಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಕ್ಕೂ ಮುಂಚೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ ಮೇಲೆ ಹೆಂಗಿದೆ ಪರಿಸ್ಥಿತಿ ಈಗ ನಿಮ್ಮದು ಅರ್ನಿಂಗ್ಸ್? ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಕ್ಕಿಂತ ಮುಂಚೆ ಬಂದು ಸ್ವಲ್ಪ ಡ್ಯೂಟಿಗಳು ಕಡಿಮೆ ಇತ್ತು. ಡ್ಯೂಟಿಗಳು ಕಡಿಮೆ ಅಂತಂದರೆ ಪೀಕ್ ಅವರಲ್ಲಿ ಮಾತ್ರ ನಡೀತಾ ಇತ್ತು. ಈಗ ಬಂದುಬಿಟ್ಟು ಮಿನಿಮಮ್ಮು, ಲಾಂಗ್ ಡಿಸ್ಟೆನ್ಸು ಎರಡೂ ಇದೆ. ಅಂದರೆ ನಿಲ್ಲೋ ಅಂಥ ಪರಿಸ್ಥಿತಿ ಇಲ್ಲ, ಮೂವ್ ಆಗ್ತಾನೆ ಇದೆ ಗಾಡಿಗಳು. ಎಕ್ಸಾಂಪಲು ನೀವು ರೋಡಲ್ಲೆಲ್ಲ ನೋಡ್ಬೋದು, ಎಲ್ಲ ಬರೀ ಗಾಡಿ ನಮ್ಮ ಆಟೋಗಳೇ ತುಂಬ್ಕೊಂಡಿದ್ದಾವೆ. ಸೊ ಸರಿನಾ? ಮುಂಚೆ ಎಲ್ಲ ಬಂದ್ಬಿಟ್ಟೇನಂತಂದರೆ ಒಂದು 11 ಗಂಟೆ ಮೇಲೆ ಯಾವುದೋ ಡ್ಯೂಟಿಗಳು ಬರ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಓಕೆ. ಈಗ ಮೊದಲು ನೀವು ಹೇಳ್ತಿದ್ದು ಬೈಕ್ ಟ್ಯಾಕ್ಸಿಯಿಂದ ಮಾತ್ರನೇ ಬಿಸ್ನೆಸ್ ಆಗ್ತಿಲ್ಲ ಅಂತ. ಈಗ ಒಂದಷ್ಟು ಜನ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಈಗಲೂ ಹೇಳ್ತವ್ರೆ ಕಮ್ಮಿ ಇದೆ ಬಿಸ್ನೆಸ್ಸು ಅಂತ. ಇದಕ್ಕೆ ನೀವೇನಂತೀರಾ? ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಚಾನಲಲ್ಲಿ ನಾನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಅರ್ನಿಂಗ್ಸು ತೋರಿಸ್ಕೊಡ್ತೀನಿ ಎಷ್ಟು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಮೊದಲು ಎಷ್ಟು ಮಾಡಿದ್ದೀರಾ ಅರ್ನಿಂಗ್ಸು? ಇವಾಗ ಎಷ್ಟು ಅಂದರೆ ಅದು 14-15 ಅವರ್ಸ್ವರೆಗೂ ಟೈಮ್ ಹೋಗ್ತಿತ್ತು. ಮಿನಿಮಮ್ ಅಂದರೂ 14ಇಂದ 15 ಅವರ್ಸ್ವರೆಗೂ ನಾವು ಡ್ಯೂಟಿ ಮಾಡಿದ್ರೆ ಒಂದು 2K ಟಚ್ ಆಗ್ತಿತ್ತು, ಡಿಪೆಂಡ್ ಆನ್ ಟ್ರಾಫಿಕ್ಕು. ಈಗ ಬಂದು ಅಷ್ಟು ಟೈಮ್ ಅಲ್ಲ, ಒಂದು 3-4 ಅವರ್ ನಮ್ಗೆ ಉಳಿತಾ ಇದೆ ಅಂತ ಹೇಳ್ಬೋದು. ಈಗ ನೀವು ನನಗೆ ಒಂದು ಕ್ವಶನ್ ಏನು ಗೊತ್ತಾ, ಈಗ ನೀವು ಅಂತೀರಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಅರ್ನಿಂಗ್ ಚೆನ್ನಾಗಿದೆ ಅಂತ. ಈಗ ನನ್ನ ಕ್ವಶನು, ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಆಟೋಗಳು ಜಾಸ್ತಿ ಆಗ್ತವೆ. ಈಗ ನನಗೆ ಗೊತ್ತಿರೋ ಪ್ರಕಾರ 10 ಜನ ನನ್ನ ಜೊತೆ ಕೆಲಸ ಮಾಡ್ತಿದ್ರು, ಈಗ 5 ಜನ ಆಟೋ ತಗೋಂತವ್ರೆ. ಈಗ ಇದಕ್ಕೇನಂತೀರಾ ನೀವು? ಅದಕ್ಕೆ ವೆಲ್ಕಮ್ ಮಾಡ್ತೀವಿ. ಆಟೋ ತಗೊಂಡು ಓಡಿಸ್ಲಿ. 1 ಲಕ್ಷ ಪರ್ಮಿಟ್ ಅವೈಲೇಬಲ್ ಇದೆ, ಆರಾಮಾಗಿ ಬನ್ನಿ, ನನ್ನ ಕಡೆಯಿಂದನೂ ನೀವು ತಗೋಬೋದು. ನಿಮ್ಮ ಕಡೆಯಿಂದ? ಓಕೆ, ಆಯ್ತು, ಈ ಪಾಯಿಂಟಿಗೆ ಬರ್ತೀನಿ. ಈಗ ನೀವು ಅಂತೀರಲ್ಲ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಅಂತ, ನೀವೇನು ಮೀನ್ಸ್ ನಾನು ಹೇಳೋದು ನೀವಂತ ಹೇಳ್ತಾ ಇಲ್ಲ, ಲೈಕ್ ಎಲ್ಲರದು ನೀವು ಆಟೋ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಅಂತ. ಈಗ ಆಟೋಗಳು ಜಾಸ್ತಿ ಆದ್ರೂ ಅರ್ನಿಂಗ್ಸ್ ಕಮ್ಮಿ ಆಗುತ್ತಲ್ಲ? ಅದು ನೋಡಿ, ಆವಾಗ ನಾವು ಡಿವೈಡ್ ಮಾಡ್ಕೊತೀವಿ. ಮೇಯ್ನಾಗಿ ಇಲ್ಲಿ ಅರ್ನಿಂಗ್ಸು ಒಂದು ವಿಷಯ ಆಯಿತು ಅಂದರೆ, ಇಲ್ಲಿ ಮೇಯ್ನಾಗಿ ಪಾಯಿಂಟ್ ಇದ್ದಿದ್ದು ಬಂದುಬಿಟ್ಟು ಲೀಗಲ್ಲ ಇಲ್ಲೀಗಲ್ಲ ಅಂತ ಅಂದ್ಬಿಟ್ಟು ಪಾಯಿಂಟ್ ಇರೋದು. ಓಕೆ. ಸೊ ಮೊದಲನೇದಾಗಿ ಇವಾಗ ಆಟೋ ಓಡ್ತಿರೋದು ಬಂದೆಲ್ಲ ಎಲ್ಲೋ ಬೋರ್ಡಲ್ಲಿ, ಎಲ್ಲೋ ಪ್ಲೇಟಲ್ಲಿ ಪರ್ಮಿಟ್ ಇದೆ, ಇನ್ಶೂರೆನ್ಸು, ಇದೇನೇ ರೀಸನ್ ಮೇಯ್ನಾಗಿ. ಎಲ್ಲರಿಗೂ ಗೊತ್ತಿದೆ ಅದು, ನಾವು ಪದೇ ಹೇಳಿದ್ರು ಅದು. ಇವಾಗ ವೈಟ್ ಬೋರ್ಡ್ ಓಡ್ತಾ ಇದ್ದಿದ್ದು ಯಾವುದ್ರಲ್ಲಿ? ವೈಟ್ ಪ್ಲೇಟಲ್ಲಿ ಪರ್ಸನಲ್ ಯೂಸ್ ಮಾಡುವಂಥ ಗಾಡಿನಲ್ಲೇ ಇದು ಅಗ್ರಿಕೇಟರ್ ಕಂಪ್ನಿ ಮುಖಾಂತರವಾಗಿ ಅಟ್ಯಾಚ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇದ್ದಿದ್ದು. ಸೊ ಅಲ್ವಾ? ಸೊ ಇವಾಗ ನೀವೇ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ, ಇದೇ ಮೇನ್ ಪ್ರಾಬ್ಲಮ್ ಇರೋದು. ಆಯ್ತು, ಈಗ ನಿಮ್ಮ ಪಾಯಿಂಟ್ ನಾನು ಒಪ್ಕೊತೀನಿ. ಇದಕ್ಕೆ ನಾನು ಎಷ್ಟೋ ಸರಿ ನಾವು ಹೇಳಿದ್ದೀವಿ, ಏನಪ್ಪ ಅಂತಂದರೆ ಈಗ ನಮಗೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದುಬಿಟ್ಟು, ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡ್ಗೆ ಕಂಪಲ್ಸರಿ ಮಾಡಲೇಬೇಕು, ಅದಾದಮೇಲೆ ಯೂನಿಫಾರ್ಮು ಆಗಲಿ, ಇಷ್ಟೊಂಥರ ಕಂಡೀಷನ್ಸ್ ತರಿಸಿದ್ರೆ ಸೊ ಅವಾಗ ಚೆನ್ನಾಗಿರ್ತದೆ ಅಂತ ನಾವು ಎಷ್ಟೋ ಸರಿ ಹೇಳಿದ್ದೀವಿ. ಈಗ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏನಾದರೂ ಗೌರ್ಮೆಂಟ್ ಅವರು ಈ ಕಂಡೀಷನ್ಸ್ ನೀವು ಹೇಳ್ದಂಗೆ ಎಲ್ಲನೂ ಪರ್ಫೆಕ್ಟಾಗಿ ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡ್ಕೊಂಬನ್ನಿ, ಈ ಥರ ಮಾಡಿ ಅವಾಗ ಬೈಕ್ ಟ್ಯಾಕ್ಸಿ ಬಂದರೆ ಅವಾಗ ಏನು ಹೇಳ್ತೀರಾ? ಓಕೆ, ವೆಲ್ಕಮ್ ಮಾಡ್ತೀವಿ, ನೋ ಪ್ರಾಬ್ಲಮ್. ಅವಾಗ ನಿಮಗೇನು. ಬಟ್ ಆದರೆ ಕೆಲವೊಬ್ಬರು ಈಗಲೂ ಒಂದಷ್ಟು ಜನ ಲೈಕ್ ಯಾರು ಅನ್ನೋದಕ್ಕಿಂತ ನೀವೇ ನೋಡಿರ್ತೀರ ವೀಡಿಯೋಸ್ಗಳೆಲ್ಲ, ನಾವು ಬೈಕ್ ಟ್ಯಾಕ್ಸಿನೇ ಬೇಡ ನಮಗೆ, ಲೈಕ್ ಅದು ಲೀಗಲಾಗಿ ಬಂದರೂ ನಾವು ಅದನ್ನು ಒಪ್ಪಲ್ಲ. ನಾವು ಬೈಕ್ ಟ್ಯಾಕ್ಸಿ ಬೇಡ ನೋಡಿ, ಲೀಗಲಾಗಿ ಬಂದರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ, ಅದರಲ್ಲೇನು ದೊಡ್ಡ ವಿಷಯ ಅಲ್ಲ. ಬಟ್ ಏನೇನು ಪ್ರಾಬ್ಲಮ್ ಆಗ್ತಿದ್ರೆ ಬೈಕ್ ಟ್ಯಾಕ್ಸಿನಲ್ಲಿ ಸೇಫ್ಟಿ ಕನ್ಸರ್ನ್ಸ್ ಆಗಿ. ಇವಾಗ ರೀಸೆಂಟಾಗಿ ಒಂದು 3-4 ಮಂತ್ ಬ್ಯಾಕು ಒಂದು ಘಟನೆ ನಡೀತು HSR ಲೇಔಟಲ್ಲಿ. ಒಬ್ಬರು ಫುಡ್ ಡೆಲಿವರಿ ಮಾಡೋರು ಹಿಂದ್ಗಡೆಯಿಂದ ಒಂದು ಕಾರ್ ಗುದ್ದಿ ಬಿದ್ದೋದ್ರು. ಬಿದ್ದ ಮೇಲೆ ಏನಾಯಿತು, ಕಾಲ್ ಹತ್ರ ಬಂದ್ಬಿಟ್ಟು ಇದು ಕಾಲ್ ಸೀಳ್ಬಿಟ್ಕೊಂತವ್ರದ್ದು. ಓಕೆ.
ಅವ್ರು ಅಲ್ಲೇ ಬಿದ್ದು ಒದ್ದಾಡ್ತಾ ಇದ್ದಾರೆ. ಸರಿನಾ? ಆ ಟೈಮಲ್ಲಿ ಏನಾಯಿತು, ಆ ಕಾರವ್ರಿಗೆಲ್ಲ ನಾವೆಲ್ಲ ನಿಲ್ಲಿಸಿ ಹೇಳ್ತಾ ಇದೀವಿ, ಅವ್ರನ್ನ ಕರ್ಕೊಂಡೋಗಿ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಓಕೆ ಏನು ಹಾಸ್ಪಿಟ್ಲು, ಅಲ್ಲಿ ಕರ್ಕೊಂಡೋಗಿ ಸೇರಿಸಿ ಸರ್ ಅಂತ ಹೇಳಿದ್ರೆ ಅವರು ರೆಡಿನೇ ಇಲ್ಲ, ನನ್ನ ಗಾಡಿ ಗಲೀಜಾಗುತ್ತೆ, ನಂದು ಹೊಸ ಕಾರು ಅಂತ ಹೇಳ್ತಿದ್ದಾರೆ. ಆ ಟೈಮಲ್ಲಿ ಬಂದು ನಾವು ಕರ್ಕೊಂಡೋಗಿ ಬಿಟ್ಟಿದ್ದು ನಮ್ಮದೇ ಆಟೋನಲ್ಲಿ. ಸರಿನಾ? ಈ ಥರದ್ರಲ್ಲೆಲ್ಲ ನಾವು ಸ್ವಲ್ಪ ಅವೆಲ್ಲ ನೀವು ಹೇಳಿ ಅನ್ಕೊಳ್ಳಿ, ಒಂದು ಸೆಂಟಿಮೆಂಟು ಒಂದು ಸ್ವಲ್ಪ ಇದೆಲ್ಲ ಮೈಂಡಲ್ಲಿ ಇರೋದ್ರಿಂದ ಖಂಡಿತ ನಾನು ಒಪ್ಕೊಂತೀನಿ. ಕೆಲವೊಬ್ರು ಹಾಕಿರ್ತಾರೆ ಗೃಹಿಣಿ ಮೀನ್ಸ್ ಲೈಕ್ ಪ್ರೆಗ್ನೆನ್ಸ್ಗೆ, ಅವ್ರಿಗೆಲ್ಲ ಫ್ರೀ ಇದೆ, ಒಪ್ಕೊಂತೀನಿ. ನಾನು ಒಂದು ಹೇಳ್ತೀನಿ ನೋಡಿ, ಈಗ 100 ಜನ ಕೆಲಸ ಮಾಡ್ತಿದ್ದಾರೆ ಅಂದರೆ 100ರಲ್ಲಿ 100 ಜನನೂ ಕರೆಕ್ಟ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, 100ರಲ್ಲಿ 100 ಜನನೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಬಟ್ ಹೌದು, ಈ ಥರ ಎಲ್ಲ ಸುಮಾರು ಪರಿಸ್ಥಿತಿಗಳು ನಾನು ಕಣ್ಣಾರೆ ನೋಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾವೇ ಡೆಲಿವರಿ ಜಾಬ್ ಮಾಡ್ತಾನೆ, ಎಷ್ಟೋ ಕಡೆ ಏನಾದರೂ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟಾಗಿ ಬಂದು ಇಮಿಡಿಯೇಟಾಗಿ ಇದು ಮಾಡ್ತಾರೆ. ಫಸ್ಟ್ ದುಡ್ಡನ್ನ ನೋಡಲ್ಲ ಅವರು, ಫಸ್ಟ್ ಮಾನವೀಯತೆಯಿಂದ ಬಂದು ಹೋಗ್ತಾರೆ. ನಾನು ಇಲ್ಲ ಅನ್ನಲ್ಲ, ನಾನು ಕನ್ನಡ ಬೈಕ್ ಟ್ಯಾಕ್ಸಿ ಆಗಿರಲಿ ಯಾರೇ ಆಗಿರಲಿ ಮಾಡ್ತಾರೆ. ಬಟ್ ಅವ್ರದ್ದು ಒಂದು ಕಮಿಟ್ಮೆಂಟ್ ಆಗಿರಲಿ, ಬೇಜಾರಾಗಿರಲಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ಇದಕ್ಕೆ ಎಲ್ಲ ಥರದ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡಬೇಕು. ಸರಿನಾ? ಒಂದು ಸ್ಕ್ರ್ಯಾಚ್ ಏನಾದರೂ ಗಾಡಿ ಮೇಲೆ ಬಂತು ಅಂತಂದರೆ ವರ್ಷ ಆದಮೇಲೆ ಆ ಎಫ್ಸಿಗೆ ಹೋಯ್ತು ಅಂದರೆ ಮಾಡಲ್ಲ, ಅದನ್ನು ರೆಡಿ ಮಾಡಿಸ್ಕೊಂಬನ್ನಿ ಅಂತಾರೆ. ಒಂದು ಸಣ್ಣದಾಗಿ ಏನಾದರೂ ಯಾವನೋ ಇವಾಗ ಹೋಗೋದಾರಿಲ್ಲಿ ಒಂದು ಬೈಕನ್ನೇ ಟಚ್ ಮಾಡ್ದೆ ಅಂದ್ಕೊಳ್ಳಿ, ಒಂದು ಟಾಪೇ ಹರಿದೋಯ್ತು, ಅದನ್ನು ನೀಟಾಗಿ ಕ್ಲೀನಾಗಿ ಇಲ್ಲ ಹೊಸದು ಹಾಕಿಸ್ಕೊಂಬನ್ನಿ, ಇಲ್ಲಾಂದರೆ ಅದನ್ನು ಕ್ಲೀನಾಗಿ ಕಾಣಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರುತ್ತೆ. ಸೊ ಯೋಚನೆ ಮಾಡಿ, ಆ ಲೆಕ್ಕದಲ್ಲಿ ಆ ಕಮಿಟ್ಮೆಂಟು ಅವು ಇವು ಎಲ್ಲ ನಾವು ಥಿಂಕ್ ಮಾಡಿದಾಗ ಅವರ ಮನಸ್ಸು ಆ ಕ್ಷಣಕ್ಕೆ ಯಾವ ಥರ ಸ್ಥಿತಿ ಇತ್ತು ಏನು ಅನ್ನೋದು ಹೇಳೋಕ್ಕಾಗಲ್ಲ. ಘಟನೆಗಳಂತೂ ತುಂಬ ನಡೆದಿದ್ದೇವಲ್ವ, ಅದ್ರದ್ದು ಏನು ಎತ್ತಂತ ತಿಳ್ಕೊಂಡು ಅದಕ್ಕೆ ಓಕೆ. ಸೊ ಈಗ ಫೈನಲ್ ಆಗಿ ಈಗ ನೀವು ಸುಮಾರು ಜನ ನೀವು ಲೈಕ್ ನಿಮಗಿದ್ದು ಬೈಕ್ ಟ್ಯಾಕ್ಸಿ ಸದ್ಯಕ್ಕೆ ಬ್ಯಾನ್ ಆಗಬೇಕು ಅಂತ, ಈಗ ನನ್ನ ಪ್ರಕಾರ ಸದ್ಯದ ಪರಿಸ್ಥಿತಿಗೆ ಬ್ಯಾನ್ ಅಂತಲೇ ಹೇಳ್ಬೋದು, ಬ್ಯಾನ್ ಆಗಿದೆ ಅಲ್ವಾ? ಅದು ಇನ್ನೂ 24th ಗೊತ್ತಾಗಬೇಕು, 24th ಗೊತ್ತಾಗುತ್ತೆ. ಬಟ್ 90% ಸ್ಟಾಪ್ ಆಗಿದೆ. ಸೊ ಇನ್ನೊಂದು 10% ಗೊತ್ತಾಗುತ್ತೆ ಯಾವುದೊಂದು. ಅದೇ ಈಗ ಒಬ್ಬ ವ್ಯಕ್ತಿ ನಿಮ್ಮ ಆಟೋದವರೇ ನಿಮ್ಮಲ್ಲಿ ಮಾನವೀಯತೆಯಿಂದ ಕಾಪಾಡಿರೋದು ನೋಡಿದ್ದೀವಿ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಲೈವಲ್ಲಿನೇ ಬೈಕ್ ಟ್ಯಾಕ್ಸಿ ಓಡಿಸೋರು ಸತ್ತೋಗ್ಬೇಕು, ಅದ್ರ ಜೊತೆಗೆ ಅದ್ರ ಹಿಂದೆ ಹೋಗೋ ಕಸ್ಟಮರು ಸತ್ತೋಗ್ಬಿಡ್ಲಿ. ಅದು ಏನಕ್ಕೆ ಮಾತು ಬಂತು ಅಂದರೆ, ಲಾಸ್ಟ್ ಬಂತಲ್ಲಿ ಒಂದು ಹತ್ರ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಗೂ ಆಕ್ಸಿಡೆಂಟ್ ಆಗುತ್ತೆ. ಎಲ್ಲಪ್ಪ ಅಂದರೆ ನಿಯರ್ಲಿ ವೈಟ್ ಫೀಲ್ಡ್ ಹತ್ರ. ಸೊ ಅವಾಗ ಕಸ್ಟಮರ್ ತೀರ್ಕೊಂಡ್ಬಿಡ್ತಾರೆ, ಇವನು ಬೈಕ್ ಟ್ಯಾಕ್ಸಿ ಹುಡುಗ ಓಡೋಗ್ಬಿಡ್ತಾರೆ. ಮೀನ್ಸ್ ಅದು ರಿಯಾಲಿಟಿ, ಅದು ಗೊತ್ತಿಲ್ಲ ಏನು ಅಂತ. ಬಟ್ ಒಂದು ವದಂತಿ ಬರ್ತದೆ, ಅವಾಗ ಅದೊಂದು ನ್ಯೂಸ್ ಬರುತ್ತೆ. ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಆಟೋ ಲೈವ್ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಸತ್ತೋಗ್ಬಿಡ್ಬೇಕು, ಅದು ಹಿಂದೆ ಹೋಗೋ ಕಸ್ಟಮರ್ಸ್ ಎಲ್ಲ ಸತ್ತೋಗ್ಬಿಡ್ಬೇಕು ಅಂತ ಮಾತಾಡ್ತಾರೆ. ಸೊ ನೋಡಿ, ಅವ್ರದ್ದು ಆವತ್ತಿನ ಸಿಚುವೇಶನ್ ಅದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಬಟ್ ನೀವು ಕೇಳಿದ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ಅವರು ಯಾವ ಥರ ಯೋಚನೆ ಮಾಡಿದ್ರು, ಆ ಕ್ಷಣಕ್ಕೆ ಅವ್ರ ಮೈಂಡಲ್ಲಿ ಯಾವ ಥರ ಇತ್ತು, ಅವರ ಮಾನಸಿಕ ಸ್ಥಿತಿ ಪ್ರತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಬಟ್ ಹಂಗೆ ಹೇಳೋದು ತಪ್ಪು ಅನ್ನೋದು ನನ್ನ ಕಡೆಯಿಂದ ತಪ್ಪು ಅಂತಲೇ ಹೇಳ್ತೀನಿ. ಓಕೆ. ಈಗ ನೀವು ಇಷ್ಟು ದಿವಸ ಹೇಳಿದ್ರಿ, ಈಗ ಅದೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ, ಬ್ಯಾನ್ ಆಗಬೇಕು ಅಂತ. ಈಗ ಬ್ಯಾನ್ ಆಗಿದೆ. ಸೊ ಮುಂದೆ ಬರುತ್ತೋ ಬರೋಲ್ಲ ಗೊತ್ತಿಲ್ಲ. ಬಟ್ ನಾನೊಬ್ಬ 2 ವೀಲರ್ ರೈಡರ್ ಆಗಿ ನಾನೇ ಹೇಳೋದು, ಈಗ ಸುಮಾರು ಜನ ಲಕ್ಷಾಂತರ ಜನ ಈಗ ಬೀದಿಗೆ ಬಂದವ್ರೆ. ಈಗ ಅಂಥವ್ರಿಗೆ ನೀವು ಏನೆಲ್ಲಕ್ಕೆ ಇಷ್ಟಪಡ್ತಾರೆ? ನೀವು ಈಗ ಫೈನಾನ್ಷಿಯಲಿ ಇಂದ, ಯಾಕಂದರೆ ನಿಮ್ಮನ್ನೇ ಈ ಕ್ವಶನ್ ಏನು ಕೇಳ್ತಿದ್ದೀನಿ ಅಂದರೆ, ನೀವು ಒಬ್ಬ ಇನ್ಫ್ಲುಯೆನ್ಸರು ಮತ್ತು ಒಬ್ಬ ಡ್ರೈವರ್ ಆಗಿದ್ರು, ನಿಮಗೆ ಅದ್ರ ಬಗ್ಗೆ ಐಡಿಯಾ ಇದೆ. ಸೊ ಸುಮಾರು ಜನ ಈಗ ಅದರಿಂದ ಸಫರ್ ಆಗ್ತವ್ರೆ. ಈಗ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ, ಅವ್ರಿಗೆ ಏನು ಹೇಳ್ತೀವಿ? ಫೈನಾನ್ಷಿಯಲಿ ಪ್ರತಿಯೊಬ್ಬರು ಆಟೋದಲ್ಲಿರೋರು ಕೂಡ ಪ್ರಾಬ್ಲಮಲ್ಲೇ ಇದ್ದಾರೆ. ಆದರೆ ಆಟೋದಲ್ಲಿರೋರೇನು ದೊಡ್ಡ ಶ್ರೀಮಂತರೇನಲ್ಲ, ಇನ್ಕ್ಲೂಡಿಂಗ್ ನಾನು ಕೂಡ. ನನ್ನ ಹತ್ರನೂ ಬೈಕ್ ಇದೆ. ಬಟ್ ಏನಂತಂದರೆ, ಆ ಟೈಮಲ್ಲಿ ನಾನು ಕೂಡ ಬೈಕ್ ಟ್ಯಾಕ್ಸಿ ಮಾಡಿದ್ದೀನಿ ಅಂತ ಹೇಳೋದು ತಪ್ಪಾಗುತ್ತೆ. ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿದ್ದೀನಿ, ಅದ್ರ ಬಂದಿದ್ದೀನಿ, ಅದು ಎಷ್ಟು ದಿನ ಬೇಕು ಅಷ್ಟು ದಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದ ಈಗಲ್ಲೋ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಅದರಿಂದ ನಾನು ಹೊರಗಡೆ ಬಂದಿದ್ದೀನಿ. ನೀವು ಅಷ್ಟೇ, ನಮ್ಗೆ ಇವಾಗ ಮೀಟ್ರ್ ಇದೆ ಗಾಡಿದು, ನಾವು ಮೀಟ್ರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪಾಯಿಂಟ್ ತಿಳ್ಕೊಂಡ್ರೆ, ಈಗ ಮೀಟ್ರು ಮತ್ತು ಇದು ಅಂತ, ಈಗ ಒಂದು ನೀವು ನಮ್ಗೆ ಹೇಳ್ತಿದ್ರಿ ಅಂದರೆ ಮೀನ್ಸ್ ರೈಡರ್ಸ್ಗೆ ಹೇಳ್ತಿದ್ದು, ಬೈಕ್ ಟ್ಯಾಕ್ಸಿ ಮಾಡೋರಿಗೆ ನೀವು ಲೀಗಲ್ ಆಗಿಲ್ಲ, ನೀವು ಇಲ್ಲೀಗಲಾಗಿ ಓಡಿಸ್ತಾ ಇದ್ದೀರಾ. ಹೌದು, ನಾನು ಡೈರೆಕ್ಟ್ಲಿ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ, ಕೆಲವೊಂದು ಲೋಪದೋಷಗಳಿತ್ತು, ಅದೆಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಗೌರ್ಮೆಂಟವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ನಾನು ಪ್ರತಿ ಸರಿ ಹೇಳೋ ಥರನೇ ನಮ್ಮ ಕಮಿಟ್ಮೆಂಟ್ಗೆ, ನಮ್ಮ ಒಂದು ತೊಂದರೆಗಳಿಗೆ ಆ ಒಂದು ದಾರಿ ಇತ್ತು, ನಾವು ಅದರಲ್ಲಿ ಹೋಗ್ತಾ ಇದ್ವಿ. ಅದು ಸರಿನೋ ತಪ್ಪೋ, ಬಟ್ ನಮ್ಮ ಮನೆ ಪರಿಸ್ಥಿತಿಗೆ ನಾವು ಹೋಗ್ತಿದ್ವಿ. ಬಟ್ ಈಗ ನಮಗೆ ಗೊತ್ತಾಗಿದೆ, ಈಗ ಗೌರ್ಮೆಂಟ್ ಏನು ಡಿಸಿಷನ್ ಕೊಡ್ತದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಸೊ ನಮ್ಮ ರೈಡರ್ ಎಲ್ಲರಿಗೂ ನಾನು ಆ ರಿಕ್ವೆಸ್ಟ್ ಮಾಡ್ಕೊತೀನಿ. ಬಟ್ ನಾನು ನಿಮ್ಮ ಹತ್ರ ಕೇಳ್ತೀನಿ, ನಿಮ್ಮಲ್ಲಿ ಸುಮಾರು ಜನ ನಾನು ನೋಡ್ದಂಗೆ ಯೂನಿಫಾರ್ಮ್ ಹಾಕಲ್ಲ.
ಓಕೆ ಅದ್ರ ಜೊತೆಗೆ ಓಕೆ ನಾನು ನಿಮ್ಗೆ ಹೇಳಲ್ಲ ನಾನು ಶರ್ಟ್ ಯೂಸ್ ಮಾಡ್ತೇನೆ. ಮಾಡ್ತೀರಾ, ನಾನು ಇಲ್ಲ ಅನ್ನಲ್ಲ. ಮೀನ್ಸ್ ಕೆಲವರು ಯೂನಿಫಾರ್ಮ್ ಯೂಸ್ ಮಾಡಲ್ಲ. ನನಗೋದ್ರ ಪ್ರಕಾರ ಮೆಜಾರಿಟಿ 80% 85% ಮೀಟ್ರ್ ಇಲ್ಲ ಅಂತಂದ್ರೆ ಮೀಟ್ರ್ ಹಾಕಲ್ಲ, ಇದೆ ಹಾಕಲ್ಲ. ಓಕೆನಾ? ಅದಾದ್ಮೇಲೆ ಲೈಕ್ ಕರಿಯೋ ಜಾಗಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇ ಎಷ್ಟೋ ಸುಮಾರು ಸರಿ ನನ್ನ ಫ್ಯಾಮಿಲಿಯವ್ರು ಎಲ್ಲರೂ ಹೋಗ್ಬೇಕು ಅನ್ನೋ ಟೈಮಲ್ಲಿ ಕೂಡ ಇಲ್ಲಿಂದ ಅಲ್ಲಿಗೆಲ್ಲೋ ಹೋಗ್ಬೇಕಂತ ಇರ್ತೀವಿ, ಬರೋದೇ ಇಲ್ಲ. ಒಂದು 20-50 ಗಾಡಿ ಕೇಳಿದ್ರೆ ಯಾರೋ ಒಬ್ಬರು ಬರ್ತಾರೆ. ಸೊ ಈ ಥರ ಸಮಸ್ಯೆಗಳಾಗಿದೆ. ಈಗ ನೀವು ಇದನ್ನ ಸರಿಪಡಿಸ್ಕೊತೀರಾ, ಮೀನ್ಸ್ ಅಂದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಚೇಂಜ್ ಮಾಡಿ. ಈಗ ನಿಮಗೆ ಗೊತ್ತಿದೆ ಸುಮಾರು ಅಸೋಸಿಯೇಷನ್ಸ್ ಇದ್ದಾವೆ, ಒಂದಷ್ಟು ಅಂದರೆ ನಾನು ಹೇಳ್ತಿರೋದು ನಿಮ್ಮಲ್ಲಿ ನಿಮಗೇನೆ ಹೇಳ್ಕೊತೀರಾ, ಹಿಂಗೆ ಮಾಡಬೇಡಿ, ಹಿಂಗೆ ಮಾಡಿ ಇನ್ನು ಮುಂದೆ. ಯಾಕಂದರೆ ಈಗ ನಾವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ರೈಡರ್ ಯಾರೋ ಒಬ್ಬ ತಪ್ಪು ಮಾಡ್ತಿದ್ರೆ ನಾನು ಅವ್ನಿಗೆ ಹೇಳ್ತೀನಿ, ಹಿಂಗೆ ಮಾಡೋದು ತಪ್ಪಪ್ಪ ನೀನು. ಈಗ ಎಕ್ಸಾಂಪಲ್ ಅಂತ ತಗೊಳ್ಳೋದಾದ್ರೆ ನೆನ್ನೆ ಒಂದು ಘಟನೆ ನಡೆದಿದೆ ಜಯನಗರ ಹತ್ರ. ಒಂದು ಕಸ್ಟಮರ್ದು ಇದು ಇನ್ಸಿಡೆಂಟ್. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಪಾರ್ಟ್ ಬೇಕು ಅಂತಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಹಾಗೆ ಬೆಲ್ಲೈಕನ್ ಕೂಡ ಹೊಡೆದ್ಬಿಡಿ. ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ. ಬಾಯ್ ಇರ್ತೀನಿ.